ಲಾಸ್. ಯಾರಿಗೆ ಬೇಡ? ಎಲ್ಲರೂ ಕೂಡ ಸಣ್ಣ ಇರಬೇಕು ಅಂದರೆ ತುಂಬಾ ಇಷ್ಟಪಡ್ತಾರೆ. ಸಣ್ಣ ಆಗಬೇಕು, ಏನು ಮಾಡಬೇಕು? ಅಥವಾ ಕ್ಲಿನಿಕ್ಗೆ ಬರೋವಂತಹ ಯಾರೇ ಆದರೂ ಕೂಡ ವೆಯ್ಟ್ ಜಾಸ್ತಿ ಇದ್ದರೂ ನಾವು ನಿಮ್ಮ ಥರ ಮಾಡಿಬಿಡಿ, ಏನು ಬೇಕಿದ್ರೂ ಮಾಡ್ತೀವಿ, ಆ ರೀತಿ ಹೇಳ್ತಾರೆ. ಇನ್ನು ಕಾಲೇಜ್ಗೆ ಹೋಗೋ ಹುಡುಗಿರ್ಗಂತೂ ಮೊದಲೇ ಸಣ್ಣ ಇರ್ತಾರೆ. ನಿಜ ಹೇಳಬೇಕಂದ್ರೆ ಅಂಡರ್ ವೆಯ್ಟ್ ಇರ್ತಾರೆ. ಆದರೂ ಅವರು ನಾನು ಇನ್ನೂ ಸಣ್ಣ ಆಗಬೇಕು ಅನ್ನೋವಂಥ ಒಂದು ಭ್ರಮೆನಲ್ಲಿ ಕೂಡ ಇರ್ತಾರೆ. ಝೀರೋ ಸೈಜ್ ಅನ್ನೋವಂತಹ ಒಂದು ಟ್ರೆಂಡನ್ನು ಕಾಲೇಜ್ ಹುಡುಗಿರು ತುಂಬಾ ಫಾಲೋ ಮಾಡ್ತಾ ಹೋಗ್ತಾರೆ. ಆ ಫಾಲೋ ಮಾಡೋ ನಿಟ್ಟಲ್ಲಿ ಒಂದು ಅನಿಮಿಕ್ ಆಗ್ತಾರೆ, ಬ್ಲಡ್ ಲಾಸ್ ಇರ್ಬೋದು, ಪ್ರೋಟೀನ್ ಲಾಸ್ ಇರ್ಬೋದು, ಅದರಿಂದ ತಲೆ ಸುತ್ತು ಬೀಳೋದು, ಈ ರೀತಿ ಕಾಯಿಲೆಗಳಿಗೆ ಹೋಗ್ತಾರೆ. ಇನ್ನು ವೆಯ್ಟ್ ಜಾಸ್ತಿ ಇರೋವಂಥವ್ರು, ಯಾರು ವೆಯ್ಟ್ ಜಾಸ್ತಿ ಇರೋರು? BMI ಅಂದರೆ ನಿಮ್ಮ ಬಾಡಿ ವೆಯ್ಟು ಮತ್ತು ಹೈಟ್ ಪ್ರಕಾರ ತಗೊಳ್ಳುವಂತಹ ಈ BMI ಅಲ್ಲಿ ನೀವೊಂದು 20 to 25 ಇದ್ದರೆ ನಾರ್ಮಲು, 25 to 30 ಇದ್ದರೆ ಅಧಿಕ ತೂಕ, ಓವರ್ ವೆಯ್ಟು, ಅದೇ 30 ಅಬೋವ್ ಇದ್ರೆ ಬೊಜ್ಜು. ಅದರಲ್ಲೂ ಕೂಡ 1, 2, 3 ಅಂದ್ಕೊಂಡು ಕ್ಲಾಸ್ ಮಾಡ್ತಾ ಹೋಗ್ತಾರೆ. ಆದರೆ 30 ಮೇಲಿದ್ದವರೆಲ್ಲ ಒಬೆಸಿಟಿಗೆ ಬರ್ತಾರೆ. ಸೊ ಅವರುಗಳು ಕೂಡ ಏನು ಮಾಡ್ತಾರೆ, ಸಣ್ಣ ಆಗಬೇಕು ಅನ್ನೋ ನಿಟ್ಟಲ್ಲಿ ಅವ್ರದ್ದೇ ಆದಂತಹ ಡಯಟ್, ಅವ್ರದ್ದೇ ಆದಂತಹ ಶೈಲಿನಲ್ಲಿ ಮಾಡ್ತಾ ಹೋಗ್ತಾರೆ. ಯಾರೋ ಹೇಳಿದ್ರು ಬೆಳಗ್ಗೆ ತಿಂಡಿ ತಿನ್ನಬೇಡಿ, ತಿನ್ನಲ್ಲ. ಯಾರೋ ಹೇಳಿದ್ರು ಅನ್ನನೇ ಮುಟ್ಟಬೇಡಿ, ಬರೇ ಮಿಲ್ಲೆಟ್ ತಿನ್ನಿ, ಬರೇ ಮಿಲ್ಲೆಟ್ ಅದೇ ತಿಂಗ್ಳಂಗಟ್ಲೆ ಇರ್ತಾರೆ. ಮತ್ತಾರೋ ಹೇಳಿದ್ರು ಸೋರೆಕಾಯಿ ಜ್ಯೂಸ್ ಕುಡಿದ್ರೆ ಆಗುತ್ತಂತೆ, ಹಾಗಲಕಾಯಿ ಜ್ಯೂಸ್ ಕುಡಿದ್ರೆ ಆಗುತ್ತಂತೆ, ಅದನ್ನೂ ಮಾಡ್ತಾ ಹೋಗ್ತಾರೆ. ಎಲ್ಲ ಮಾಡ್ತಾ ಫೈನಲಿ ಏನಾಗುತ್ತೆ, ಯಾವುದೋ ಒಂದು ಕಾಯಿಲೆ ಬರೆಸ್ಕೊಂಡಿರ್ತಾರೆ, ಇಲ್ಲ ಯಾವುದೋ ಒಂದು ಡಿಫಿಷಿಯನ್ಸಿ ಇರುತ್ತೆ, ಇಲ್ಲಾಂದರೆ ಸೊಂಟ ನೋವು, ಕಾಲು ನೋವು ಮತ್ತೊಂದು ಶುರುವಾಗಿರುತ್ತೆ. ಹೊರತು ವೆಯ್ಟ್ ಮಾತ್ರ ಇಲ್ಲಿ ಒಂದು ಇಳಿದಿದ್ರು 1-2 kg ಇಳಿದು ವಾಪಸ್ ಬಂದಿರುತ್ತೆ, ಇಲ್ಲ ಏನೂ ವ್ಯತ್ಯಾಸನೇ ಆಗಿರೋದಿಲ್ಲ. ಯಾರೋ ಏನೋ ಹೇಳ್ತಾರೆ ಅಂತ ಹೇಳಿ ಖಂಡಿತವಾಗ್ಲೂ ವೆಯ್ಟ್ ಲಾಸ್ ಅಂತ ಮಾಡಬೇಡಿ. ನೀವೀಗಾಗಲೇ ಸಾಕಷ್ಟು ನ್ಯೂಸಲ್ಲಿ ಕೇಳಿರ್ತೀರ, ಅವ್ರದ್ದೇ ಆದಂಥ ಪ್ರೋಟೀನ್ ಡಯಟು, ಅವ್ರದ್ದೇ ಆದಂಥ ಸರ್ಜರಿಗಳು, ಆ ರೀತಿ ಎಲ್ಲ ಮಾಡಿಸ್ಕೊಂಡು ಎಷ್ಟು ಜನ ಪ್ರಾಣ ಕೂಡ ಕಳ್ಕೊಂಡಿದ್ದಾರೆ. ಸೊ ಈ ವೆಯ್ಟ್ ಇಳಿಸೋದು ಅನ್ನೋವಂಥದ್ದು ತುಂಬ ಸುಲಭವಾದ ಉಪಾಯ ಖಂಡಿತ ಅಲ್ಲ. ಇದನ್ನು ನೀವು ನಿಮಗೆ ಯಾಕೆ ವೆಯ್ಟ್ ಗೇನ್ ಆಯಿತು, ಯಾವ ರೀತಿ ಆಯಿತು, ಯಾವ ಕಾರಣಕ್ಕೋಸ್ಕರ ಆಯಿತು ಅಂತ ಫಸ್ಟ್ ತಿಳ್ಕೊಳ್ಳಿ. ಅದನ್ನ ಪ್ರಕಾರ ನೀವು ಮಾಡ್ತಾ ಬನ್ನಿ. ಎಲ್ಲರಿಗೂ ಒಂದೇ ಅನ್ನೋ ಥರ ನೀವು ಮಾಡ್ತಾ ಹೋದರೆ ಖಂಡಿತವಾಗ್ಲೂ ನೀವು ಒಂದು ಕಾಯಿಲೆನಲ್ಲೋ ಅಥವಾ ಇನ್ನೊಂದು ದೊಡ್ಡದಾಗೋ ಯಾವುದೋ ಒಂದರಲ್ಲಿ ಅಂದರೆ ಕೊನೆ ಕಾಣ್ತಾ ಹೋಗುತ್ತೆ. ಆ ರೀತಿ ಮಾಡೋದು ಬೇಡ.